ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆಸ್ಟರ್ ಯೂಟ್ಯೂಬ್ ಚಾನಲ್. ಸೊ ನಾವು ನಿನ್ನೆ ಏನು ಮಾರ್ಕೆಟ್ ಅನಾಲಿಸಿಸ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಅದೇ ಥರ ಒಂದು ಗ್ರೀನ್ ಡೋಜಿ ಆಗಿದೆ. ಬಟ್ ನಿನ್ನೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆಲ್ಮೋಸ್ಟ್ ಒಂದು ಬಾಟಮಿಂದ ಅಂದರೆ ಆಲ್ಮೋಸ್ಟ್ ಈ ಕ್ಯಾಂಡಲ್ವರೆಗೂ 840 ಒಂದು ಟಚ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅಲ್ಲಿಗೇ ಟಚ್ ಆಗಿಲ್ಲ. ಸೊ ಇವತ್ತೇನು ಫ್ಲ್ಯಾಟಾಗಿ ಓಪನ್ ಆಗಿತ್ತು, ಫ್ಲಾಟಾಗಿ ಇಲ್ಲಿ ಓಪನ್ ಆಗಿತ್ತು. ಆಲ್ಮೋಸ್ಟ್ ಅಲ್ಲಿಂದ ಒಂದು ಕೆಳಗಡೆ ಅಲ್ಲಿವರೆಗೂ ಬಂದು ಸೊ ಇಲ್ಲೇನು 26,000 ಏನು ಓಪನ್ ಆಯಿತು. ಆಲ್ಮೋಸ್ಟು 26ಇಂದ 25,941 ಅರೌಂಡ್ ಒಂದು 50 ಅರೌಂಡ್ ಒಂದು 70 ಪಾಯಿಂಟ್ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಯಿತು. ಮೇಲ್ಗಡೆ ಒಂದು 90ವರೆಗೂ ಹೋಗಿ ಸೊ ವಾಪಸ್ 26,030 ಅರೌಂಡ್ ಅಲ್ಲೇ ಬಂದು ಸ್ಟೇಬಲ್ ಆಗಿದೆ. ಸೊ ಬನ್ನಿ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾಳೆ ಒಂದು ಏನಂದರೆ ಇಲ್ಲೊಂದು ರೆಡ್ ಕ್ಯಾಂಡಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮದೊಂದು ಅನುಮಾನ ಇದೆ. ಸೊ ಇಲ್ಲಿ ಫ್ಲ್ಯಾಟ್ ಓಪನ್ ಆಗಿ ಮತ್ತು ಇದು ಪಾಸಿಟಿವ್ ಹೋಗಿ 2600 ಹೋಗಿ ಸ್ಟೇಬಲ್ ಆಗಿ ಮತ್ತೆ ಇಲ್ಲಿವರೆಗೂ ಬರ್ಬೋದಾ ಅನ್ನೋದೊಂದು ಪ್ರಿಡಿಕ್ಷನ್ ಇದೆ. ಸೊ ಇಲ್ಲ ಇಲ್ಲಿ ಓಪನ್ ಆಗಿ ಕೆಳಗಡೆ ಮತ್ತೆ ಇದನ್ನು ರೆಸ್ಪೆಕ್ಟ್ ಮಾಡಿ ಟಾಪ್ ಹೋಗ್ಬೋದಾ ಅನ್ನೋದು ಒಂದು ಕಾನ್ಸೆಪ್ಟ್ ಕೂಡ ಇದೆ. ಬನ್ನಿ 15 ಮಿನಿಟ್ಸಲ್ಲಿ ಏನಾಗುತ್ತೆ ಅಂತ ನೋಡೋಣ. ನಾಳೆ ಒಂದು ರೆಡ್ ಕ್ಯಾಂಡಲ್ ಆಗಬೇಕು ಅನ್ನೋದು ಒಂದು ಕಾನ್ಸೆಪ್ಟು. ಸೊ ಅದೇನಾದರೂ ಉಲ್ಟಾ ಆದರೂ ಆಗ್ಬೋದು, ಯಾಕೆಂದರೆ ಮಾರ್ಕೆಟು ಸುಪೀರಿಯರು. ಸೊ ನಾವು ಇಷ್ಟೇ ಸರಿ ಅಂತ ಹೇಳೋಕ್ಕಾಗಲ್ಲ. ಒಂದು ಲೆವೆಲ್ಗೆ ಅನಲೈಸ್ ಮಾಡ್ಬೋದು. ಒಂದು 70 to 80% ಒಂದು ಲೆವೆಲ್ಗೆ ಯೋಚನೆ ಮಾಡ್ಬೋದು. ಅದು ಕೆಲವು ದಿವಸ ಆಗದೇನೂ ಇರ್ಬೋದು. ಸೊ ಹಂಗಾಗಿ ಜಾಸ್ತಿ ಅಷ್ಟು ಇದು ಮಾಡೋಕ್ಕಾಗಲ್ಲ. ಸೊ ನಾವು ಆಲ್ಮೋಸ್ಟ್ ಒಂದು 80% ರೈಟ್ ಆಗಿದ್ದರೆ ಒಂದು 20% ಬಿಟ್ಕೊಡೋಕ್ಕೆ ತಯಾರಿರಬೇಕು. ಸೊ ಬನ್ನಿ ನೋಡೋಣ 15 ಮಿನಿಟ್ಸಲ್ಲಿ ಏನಾಗುತ್ತೆ. ಓಕೆ, ಸೊ 15 ಮಿನಿಟ್ಸಲ್ಲಿ ನೋಡಿ, ಆಲ್ಮೋಸ್ಟ್ ನೆನ್ನೆ ಏನು ನಾವು ಡಬಲ್ ಪ್ಯಾಟ್ರನ್ನು ಅಂತ ಮಾತಾಡಿದ್ವಿ. ಸೊ ಡಬಲ್ ಪ್ಯಾಟ್ರನಿಂದ ಕೆಳಗಡೆ ಬಂದೇ ಇಲ್ಲ. ಸೊ ಇಲ್ಲೊಂದು ಟ್ರೆಂಡ್ ಲೈನ್ ಏನು ಬರ್ತಿತ್ತು, ನೆನ್ನೆ ಟ್ರೆಂಡ್ ಲೈನ್ ಪಾಸ್ ಆಗ್ತಿತ್ತಲ್ವರ, ಅದರಿಂದ ಕೆಳಗಡೆ ಇಳಿದೇ ಇಲ್ಲ. ಸೊ ಹಂಗಾಗಿ ಸೊ ನಾವು ಅದೇ ಕಂಟಿನ್ಯೂಷನ್ ಹೋಗಿದೆ, ಬಂದು ಮತ್ತೆ ಅದೇ ಸಪೋರ್ಟ್ನ ರೆಸ್ಪೆಕ್ಟ್ ಮಾಡಿದೆ. ಇಲ್ಲಿ ಏನು 25,955 ಏನು ಒಂದು ಲೈನ್ ಹಾಕಿ ಇಟ್ಕೊಂಡಿದ್ವಿ ಸಪೋರ್ಟ್ ಲೈನ್. ಸೊ ಅದನ್ನು ರೆಸ್ಪೆಕ್ಟ್ ಮಾಡಿ ಅಲ್ಲೇ ಹೋಗಿದೆ. ಸೊ ನಾಳೆ ಕೂಡ ಇಲ್ಲಿಂದ ಕಂಟಿನ್ಯೂಷನ್ ಕೊಡ್ಬೋದು ಮೇಲ್ಗಡೆ, ಅಥವಾ ಇಲ್ಲಿಂದ ಮತ್ತೆ ವಾಪಸ್ ಇಲ್ಲಿವರೆಗೂ ಬಂದು ಒಂದು ರೆಡ್ ಕ್ಯಾಂಡಲ್ ಅಂದರೆ ಮತ್ತೆ ಇಲ್ಲೇ ಬಂದು ನಿಲ್ಬೋದು ಅನ್ನೋದು ನಂದು ಅನ್ನಿಸ್ತಾ ಇದೆ ನನಗೆ. ನೋಡಿ, ಆಲ್ಮೋಸ್ಟ್ ಸಪೋಸ್ ಇಲ್ಲಿ ಫ್ಲ್ಯಾಟ್ ಓಪನ್ ಆಗಿ ಕೆಳಗಡೆ ಬಂದು ಸಪೋರ್ಟ್ ತೊಗೊಂಡ್ರೆ, ಆಲ್ಮೋಸ್ಟ್ ಇಲ್ಲಿ ಸಪೋರ್ಟ್ ತೊಗೊಂಡ್ರೆ ಒಂದು ವಾಪಸ್ ಹೋಗ್ಬೋದು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಟ್ರೆಂಡ್ ಲೈನಿಂದ ಬ್ರೇಕ್ ಆಗಿಲ್ಲ ಇನ್ನು. ಸಪೋಸ್ ಟ್ರೆಂಡ್ ಲೈನ್ ಬ್ರೇಕ್ ಆದರೆ ಕೆಳಗಡೆ ಬರೋ ಸ್ವಲ್ಪ ಚಾನ್ಸಸ್ ಇರುತ್ತೆ. ಅದನ್ನು ಗ್ರ್ಯಾಬ್ ಮಾಡಿ. ಸೊ ಇಲ್ಲಿವರೆಗೂ ಗ್ರ್ಯಾಬ್ ಮಾಡಿ, ಮತ್ತೆ ಇಲ್ಲಿ ಏನಾರ ಸಪೋರ್ಟ್ ತೊಗೊಂಡ್ರೆ ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಟ್ರೇಡ್ನ ಮಾಡಿ. ನನಗನ್ಸಿದ ಮಟ್ಟಿಗೆ ಇಲ್ಲಿಂದ ಏನಾದರೂ ಸೊ ಇಲ್ಲೇ ಸಪೋರ್ಟ್ ತೊಗೊಂಡ್ರೆ, ಲಾಸ್ಟ್ ಸ್ವಿಂಗ್ ಏನಿದೆ ಇದನ್ನು ಸಪೋರ್ಟ್ ತೊಗೊಂಡ್ರೆ ಸೊ ಮೇಲೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. 26,200 ಏನಿದೆ ಅದನ್ನು ರೀಚ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ನೋಡಿ ಎಚ್ಚರಿಕೆಯಿಂದ ಟ್ರೇಡ್ನ ಮಾಡಿ. ಏಕೆಂದರೆ ಇಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಓಪನ್ ಆಗಿ ಇಲ್ಲೆಲ್ಲರ ಬಂದು ಸ್ವಲ್ಪ ಸ್ಟೇಬಲ್ ಆಗ್ಬೋದಾ ಅಂತ ಅನ್ನಿಸುತ್ತೆ. ಅಂದರೆ ಒನ್ ಡೇ ಅಂದರೆ ಇಲ್ಲಿ 1 to 3 ಡೇಸ್ ಆಗುತ್ತೆ. 3 ಡೇಸ್ ಒಂದು ಲೈನ್ ಒಂದು ಇದರಲ್ಲಿ ಇರ್ಬೋದಾ ಅಂತ ಹೇಳ್ಬಿಟ್ಟು ಅದೊಂದು ಅನ್ನಿಸ್ತಾ ಇದೆ. ಸೊ ನಾಳೆ ನೋಡಿ ಸ್ವಲ್ಪ ವೆಯ್ಟ್ ಮಾಡಿ, ಒಂದು 5 ಮಿನಿಟ್ಸ್. ನೆಕ್ಸ್ಟ್ ಸಪೋಸ್ ರೆಡ್ ಕ್ಯಾಂಡಲ್ಸ್ ಆಗ್ತಿದ್ರೆ ಗ್ರೀನ್ ಕ್ಯಾಂಡಲ್ ಆಗೋವರೆಗೂ ವೆಯ್ಟ್ ಮಾಡಿ. ಸಪೋಸ್ ಗ್ರೀನ್ ಕ್ಯಾಂಡಲ್ ಆದರೆ ನೋಡಿ ಅದು ಇಲ್ಲಿವರೆಗೂ ಸ್ಟ್ಯಾಂಡ್ ಆಗ್ತಾಯಿದೆ, ಅಲ್ಲಿ ಸಪೋರ್ಟ್ ಇದೆಯಾ ಇಲ್ವಾ ಇದನ್ನು ಸ್ವಲ್ಪ ನೋಡಿ ಇದನ್ನು ತೊಗೊಳ್ಳಿ. ನೋಡಿ ಇಲ್ಲಿ ಏನಾಗಿದೆ ಇವತ್ತಿಂದ ಏನು ಹೇಳೋಣ ಅಂದರೆ, ನೋಡಿ ಇಲ್ಲೊಂದು ಪಿನ್ ಬಾರ್ ಕ್ಯಾಂಡಲ್ ಮಾಡಿಬಿಟ್ಟಿದೆ. ಒಂದು ಪಿನ್ ಬಾರ್ ಒಳ್ಳೆ ಕ್ಯಾಂಡಲ್ ಮಾಡಿದೆ. ಸೊ ಇಲ್ಲಿ ಏನಾಗ್ತಾಯಿದೆ, ನೆಕ್ಸ್ಟ್ ಕ್ಯಾಂಡಲು ಅಲ್ಲಿಂದ ಕೆಳಗಡೆ ಬರ್ತಾಯಿದೆ. ಆಲ್ಮೋಸ್ಟ್ ಈ ಕ್ಯಾಂಡಲಿಗೆ ಏನು ಬೈ ಮಾಡಿ ನೋಡಿ, ಆಲ್ಮೋಸ್ಟು ಇಲ್ಲಿ ಅಂದರೆ ಇದು 15 ಮಿನಿಟ್ಸ್ ಕ್ಯಾಂಡಲು. 5 ಮಿನಿಟ್ಸಲ್ಲಿ ಒಂದು ಒಳ್ಳೆ ಸಖತ್ತಾಗಿದೆ ನೋಡಿ. ಒಂದು ಕ್ಯಾಂಡಲು ಕೆಳಗಡೆ ಬಂದು ಟಕ್ ಅಂತ ಅದನ್ನು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತೆ.
ಸೊ ನಾವು ಆಲ್ಮೋಸ್ಟ್ ಇಲ್ಲಿ ನೋಡಿ, ಇಲ್ಲಿ ಬೈ ಮಾಡಿ ಇದನ್ನು ಆಲ್ಮೋಸ್ಟ್ ಟಾಪ್ ಲಾಸ್ ಇಡ್ಬೋದು ನಾವು. ಸೊ ಆಲ್ಮೋಸ್ಟ್ ಇದನ್ನ ಒಂದು ಸ್ಟಾಪ್ ಲಾಸ್ ಇಡ್ಬೋದು. ಸೊ ಹಂಗಾಗಿ ಇದನ್ನು ನೋಡಿಕೊಂಡು ಒಂದು ಬೈ ಮಾಡ್ಬೋದು. ಸೊ ನಾಳೆ ಹುಷಾರಾಗಿ ಮಾಡಿ, ನಾಳೆ ಕೂಡ ಶುಭದಾಯಕವಾಗಿರಲಿ ನಿಮ್ಮ ಟ್ರೇಡಿಂಗ್ ಯಾವಾಗಲೂ ಕೂಡ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.